ಈಗ ನಮ್ಮ ಕಾಲೇಜಿನವರೆಲ್ಲ ಈ ಧ್ವಜಾರೋಹಣವನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದನ್ನ ಈಗೊಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದಾರೆ. ಇದನ್ನು ನೀವು ನೋಡ್ಬೋದು. ಈಗ ಶೋಭಿತಾ ಇದ್ದಾಳೆ. ಈಗ ನಾವೇನು ಮಾಡ್ತಾ ಇದ್ದೇವೆ ಶೋಭಿತಾ? ಇವತ್ತೇನು ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದ ಇಲ್ಲಿ ನಮಗೆ ಫ್ಲಾಗ್ ಹೇಗೆ ಕಟ್ಟಬೇಕು ಅನ್ನೋದು ನಮ್ಮ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಅಲ್ಲದೆ ನಮ್ಮ ಬೇರೆ ಡಿಪಾರ್ಟ್ಮೆಂಟಿಗೂ ಸಹ ಒಟ್ಟಿಗೆ ಎಲ್ಲ ಫೈನಲ್ ಇಯರ್ಸ್ನವರನ್ನು ಈ ಕನ್ನಡ ಮಾಧ್ಯಮ ಶಾಲೆಗೆ ಕರೆತಂದು ಇಲ್ಲಿಯ ಯಾರು PD ಸರ್ ಅವರು ನಮಗೆಲ್ಲ ಹೇಗೆ ಫ್ಲಾಗನ್ನು ಕಟ್ಟಬೇಕು, ಆ ಹಗ್ಗವನ್ನು ಆಗಿರ್ಬೋದು ಮತ್ತು ಆ ಧ್ವಜಸ್ತಂಭದ ಬಗ್ಗೆ ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನಿಜ ಹೇಳಬೇಕು ಅಂದರೆ ಫ್ಲಾಗ್ ಹೇಗೆ ಕಟ್ಟಬೇಕು ಅನ್ನೋದು ಗೊತ್ತಿರಲಿಲ್ಲ. ಯೂಟ್ಯೂಬ್ ನೋಡಿದ್ರು ಸಹ ನಮಗೆ ಅರ್ಥ ಆಗೋದನ್ನ ಇಲ್ಲಿ ಕಲಿಸಿಕೊಟ್ಟಿದ್ದಾರೆ. ನಮ್ಮ ಆಪ್ಷನಲ್ ಸಬ್ಜೆಕ್ಟಿಂದ ಕೆಲವರಿಗೆ ಅಸೈನ್ಮೆಂಟ್ ಸಿಕ್ಕಿದೆ, ಅವ್ರ ಹತ್ರ ಮಾತಾಡಿಸೋಣ. ಬೇಗನಾ? ಫಸ್ಟ್ ಆಫ್ ಆಲ್ ಎಂತಂತ ಹೇಳಿದ್ರೆ ನನಗೆ ಸಿಕ್ಕಿರುವಂತಹ ಅಸೈನ್ಮೆಂಟ್ ಟಾಪಿಕ್ ಫ್ಲಾಗ್ ಹಾಸ್ಟಿಂಗ್ ಮತ್ತು ಡಿ ಹಾಸ್ಟಿಂಗ್. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಫ್ಲಾಗನ್ನು ಹೇಗೆ ಕಟ್ಟಬೇಕು ಮತ್ತು ಯಾವ ರೀತಿ ಹಾರಿಸೋದು ಅಂತ ಹೇಳಿ. ಇಲ್ಲಿ ಡೆಮೋ ಕೊಟ್ಟು ನನಗೆ ಅರ್ಥಪೂರ್ವಕವಾಗಿ ಹೇಳುವ ಸಬ್ಜೆಕ್ಟಲ್ಲಿ ಇಲ್ಲ, ಬಟ್ ನೀವೇನು ಕಲ್ತ್ರಿ? ಸೂಪರ್. ಅಂದರೆ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೇಗೆ ಮಡ್ಚುದು ಹೇಗೆ ಇಡುದು, ಆ್ಯಕ್ಚುಲಿ ಅದ್ರ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ಬಟ್ ಇಲ್ಲಿ ಬಂದು ನನಗೆ ಆ್ಯಕ್ಚುಲಿ ಅವರ ಅಸೈನ್ಮೆಂಟಿಂದ ನನಗೆ ತುಂಬ ಉಪಕಾರ ಆಯಿತು. ನಾನು ಒಂದು ವೇಳೆ ನನಗೆಲ್ಲ ಅದು ಆ ಥರ ಸ್ಕೂಲ್ ಸಿಕ್ಕಿದ್ರೆ ನಾನು ಸಹ ಮಾಡೋದು, ಅಥವಾ ಗೊತ್ತಿಲ್ಲದೆ ಇದ್ರೆ ಬೇರೆ ಸ್ಕೂಲ್ಗಳಿಗೆ ಹೋದ್ರು ಸಹ ಅಲ್ಲಿ ಯಾರಿಗೆ ಗೊತ್ತಿರದಿದ್ರೆ ನಾನು ಕಲಿಸಿಕೊಡ್ತೀನಿ. ಕಾಲೇಜಿಗೆ ಹೊರಡ್ತಾ ഇದ್ದೇವೆ. അമൃത, നിന്ന എക്സ്പീരിയൻസ് ಹೇಳು. എന്തെന്ന് പറയണമെന്ന് വെച്ച് കഴിഞ്ഞാൽ നമുക്ക് വ്യക്തമായിട്ടും കൃത്യനിഷ്ഠതയോടെയാണ് അവർ നമുക്ക് പറഞ്ഞത് ഫ്ലാഗ് എങ്ങനെ കെട്ടണം, ആ കെട്ടിക്കഴിഞ്ഞ ഫ്ലാഗിനെ നമ്മൾ ഏത് തരത്തിൽ ഫോൾഡ് ചെയ്യണം, അത് മാത്രമല്ല ಅಷ್ಟು ಇದುಂಟು ವ್ಯಾಲ್ಯೂ ಉಂಟು. ಅವಳ ಕನ್ನಡ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಬಟ್ ಮಾತಾಡ್ತಾಳೆ. ಎಜುಕೇಶನ್ ಅಲ್ಲಿ ಇರುವವರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬೋದಾ ಕ್ಯಾಮರಲ್ಲಿ? ಸತ್ಯನಾಶ ವಿಷಯ ಗೊತ್ತಿರಲಿಲ್ಲ, ಅದನ್ನೆಲ್ಲ ಇವತ್ತು ವಿವೇಕಾನಂದ ಕನ್ನಡ ಮೀಡಿಯಂ ಇವರೆಲ್ಲ ನಮ್ಮ ಫಿಸಿಕಲ್ ಎಜುಕೇಶನ್ ಆಪ್ಷನಲ್ ಸಬ್ಜೆಕ್ಟಿನವರು. ಈಗ ನಾವು ಧ್ವಜಾರೋಹಣದ ಬಗ್ಗೆ ನಾವು ಕಲ್ತು ಬಂದ್ವಿ, ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋಣ. ಸೆನ್ಸನ್ ನಿಮ್ಗೆ ಏನು ಅನಿಸ್ತದೆ? ನಮಸ್ಕಾರ. ಇವತ್ತು ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ PT ಸರ್ ಇದ್ರು, ದಾಮೋದರ್ ಸರ್ ಅವರು ತುಂಬ ಚೆನ್ನಾಗಿ ಫ್ಲಾಗ್ ಹೋಸ್ಟಿಂಗ್ ಬಗ್ಗೆ ಹೇಳಿಕೊಟ್ರು. ತುಂಬ ಅರ್ಥ ಆಯಿತು. ಮತ್ತು ನಾವು ಕೂಡ ಮುಂದೆ ಶಿಕ್ಷಕರಾಗಿ ಶಾಲೆಗೆ ಹೋಗುವಾಗ ಮಾಡುವಂತ ಅನಿಸ್ತು. ತುಂಬ ಒಳ್ಳೆದಿತ್ತು. ನಮಗೆ ಕೂಡ ಅಂದರೆ ಪೂರ್ತಿಯಾಗಿ ಗೊತ್ತಿಲ್ಲ, ಒಂದಿಷ್ಟು ಭಾಗ ಗೊತ್ತಿತ್ತು, ಆದರೆ ಪೂರ್ತಿಯಾಗಿ ಸರಿ ಹೇಗೆ ಏನು ಯಾವ ಸೈಡಿಂದ ಇದು ಮಾಡಬೇಕು ಆ ಥರದ್ದು ಸ್ವಲ್ಪ ಗೊತ್ತಿರಲಿಲ್ಲ. ಆದರೆ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಎಲ್ಲ ಕೂಡ ಕ್ಲಿಯರ್ ಆಯಿತು, ಚೆನ್ನಾಗಿ ಅರ್ಥ ಆಯಿತು. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಒಂದು ಮೆನ್ಷನ್ ಮಾಡಬೇಕು, ಇವನು ಆ ಶಾಲೆಯಲ್ಲಿ ಬ್ಲಾಕ್ ಟೀಚಿಂಗ್ ಮಾಡಿದ್ದಾನೆ, ಹಾಗಾಗಿ ಆ ಪರಿಸರದ ಬಗ್ಗೆ ಒಳ್ಳೆ ಚೆನ್ನಾಗಿ ಗೊತ್ತಿದೆ. ಇದಕ್ಕಿಂತ ಮುಂಚೆ ಸಿಂಚನ್ ಮಾತಾಡಿದ್ರಲ್ಲ, ಅವರು ಅಲ್ಲಿ ಬ್ಲಾಕ್ ಟೀಚಿಂಗ್ ಅಲ್ಲಿ ಇದ್ರು ಕೂಡ ಅವರಿಗೆ ಸಹ ಈ ಪರಿಸರದ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಆದರೆ ಈ ಶಾಲೆಯಲ್ಲಿ ನಾವು ಫಿಸಿಕಲ್ ರೇಟ್ ಆದಂತಹ ದಾಮೋದರ್ ಸರ್ ಅವರು ಅದನ್ನು ಯಾವ ರೀತಿ ಕಂಬನ ಏರಿಸಬೇಕು, ಧ್ವಜ ಕಟ್ಟಬೇಕು, ಅದನ್ನು ಟ್ಯಾಗ್ ಮಾಡಬೇಕು, ಹೇಗೆ ಮಚ್ಚಬೇಕು, ಆ ಸಂದರ್ಭದಲ್ಲಿ ನಾವೆಲ್ಲ ಹೇಗೆ ಎಚ್ಚರಿಕೆ ಇರಬೇಕಲ್ಲ ಸರಿಯಾಗಿ. ಮತ್ತೊಂದು ಮೆನ್ಷನ್ ಮಾಡ್ತೇನೆ, ಅದನ್ನು ಫಸ್ಟ್ ಈಗ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದು ತಿಪ್ಪೇಸ್ವಾಮಿ. ಮತ್ತೆ ಏನು ಅಂತಂದ್ರೆ ಉಳಿದವರಿಗೆ ಒಂದು 2 ಸತಿ ಚಾನ್ಸ್ ಕೊಟ್ಟರು, ಅದನ್ನು ಯಾವ ರೀತಿ ಫೋಲ್ಡ್ ಮಾಡುದು. ಟು ಬಿ ಆನೆಸ್ಟ್ ನನಗೆ ಅದರದ 5 ಪೈಸೆ ಏನು ಗೊತ್ತಿರಲಿಲ್ಲ. ಅದರಲ್ಲಿ ಇತ್ತು ಅಂದ್ರೆ ಗ್ರೀನ್ ಇದು ಫಸ್ಟ್ ಬರಬೇಕು, ಮತ್ತೆ ಅದನ್ನ ಫ್ಲಿಪ್ ಮಾಡಬೇಕು, ಅದೇ ರೀತಿ ಹೋಗಬೇಕು. ಈವನ್ ಅದರಲ್ಲಿ ಫ್ಲವರ್ ಹಾಕ್ತೇವಲ್ಲ, ಅದನ್ನ ಮೇಲ್ಗಡೆ ಅಲ್ಲ ಅದರ ಒಳಗಿನ ಭಾಗದಿಂದ ಹಾಕಬೇಕು ಅಂತ, ಸೊ ದಟ್ ಅದು ಬಿಡುವಾಗ ತುಂಬಾ ಚೆನ್ನಾಗಿ ಫ್ಲವರ್ಸ್ ಬೀಳ್ತದೆ ಅಂತ. ಮತ್ತೆ ಅದರಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ಹೇಳಿದ್ರು, ಅದರಲ್ಲಿರುವಂತಹ ಇದು ಚಿಹ್ನೆಗಳ ಬಗ್ಗೆ. ಮತ್ತೆ ಆ ಒಂದು ಕಂಬವನ್ನ ಕೇವಲ ಈ ಧ್ವಜ ನಮ್ಮ ಇಂಡಿಯನ್ ಫ್ಲಾಗ್ ಮತ್ತೆ ನಾವು ಗಣರಾಜ್ಯೋತ್ಸವಕ್ಕೆ ಮಾಡ್ತೇವಲ್ಲ ಅದಕ್ಕೆ ಮಾತ್ರ ಉಪಯೋಗ ಮಾಡಲಿಕ್ಕೆ, ಮತ್ತೆ ಬೇರೆ ಯಾವುದಕ್ಕೂ ಕೂಡ ಉಪಯೋಗ ಮಾಡಬಾರ್ದು ಅಂತ. ಇನ್ಫ್ಯಾಕ್ಟ್ ಈ ಒಂದು ಇನ್ಫಾರ್ಮೇಶನ್ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಯಾಕೆಂತ ಹೇಳಿದ್ರೆ ನಾವೀಗ ಯಾವುದಾದ್ರೂ ಸ್ಕೂಲಿಗೆ ಹೋದಾಗ ಇನ್ ಕೇಸ್ ಅಲ್ಲಿ ಯಾರು PT ಟೀಚರ್ಸ್ ಇಲ್ಲ ಅಥವಾ ಅವರ ಅನುಪಸ್ಥಿತಿಯಲ್ಲಿ ನಮಗೆ ಮಾಡುವಂತ ಪರಿಸ್ಥಿತಿ ಬರ್ತದಲ್ವಾ, ಆವಾಗ ನಾವು ಇದನ್ನ ತೋರಿಸಬೇಕಾಗ್ತದೆ. ಮತ್ತೆ ಅವರು ಸರ್ ಹೇಳಿದ್ರು, ನಾನು ಬರುದಿಲ್ಲ ನಾನು ಮಾಡುದಿಲ್ಲ ಅಂತ ಹೇಳಿ ಹಿಂದೆ ಹೋಗಬೇಡಿ, ನೀವು ಮುಂದೆ ಬಂದು ಮಾಡಿ. ಮತ್ತೆ ಹೌದು, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಇದು ನಮ್ಮ ದೇಶ ಅಂದ್ರೆ. ಈಗ ಇನ್ನೊಬ್ರು ಇದ್ದಾರೆ ಹನುಮಪ್ಪ ಅಂತ ಹೇಳಿ, ನಮ್ಮ ಕ್ಲಾಸ್ ಅವರು. ಇವರು ಫಿಸಿಕಲ್ ಎಜುಕೇಶನ್ ಆಪ್ಷನ್ ಸಬ್ಜೆಕ್ಟ್ನವರಲ್ಲ, ಬಟ್ ಸ್ಟಿಲ್ ಇವರೊಂದು ನೋಡಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಈಗ ಕೇಳೋಣ. ಹನುಮಪ್ಪ, ನೀವು ಹೇಳಿ. ಭಾರತದ
ಧ್ವಜದ ಬಗ್ಗೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಅದ್ರ ಬಗ್ಗೆ ತಿಳಿಕೊಟ್ಟು ಅದು ಯಾವ ರೀತಿಯನ್ನು ಆರಿಸಬೇಕು ಅನ್ನೋದು ಯಾಕಂದರೆ ಯಾರಾದರೂ ಅಲ್ಲಿ ನೀವು ಕಟ್ಟಲಿಕ್ಕೆ ಬೇರೆ ಸ್ಟೂಡೆಂಟ್ ಅಲ್ಲ ಕಟ್ಟಬೇಕಲ್ಲ ಕಟ್ಟೋದಕ್ಕೆ ಕರೆದಾಗ ನಾವು ಹಿಂಜರಿತೀವಿ. ಈಗ ಆ ಥರ ಏನಿಲ್ಲ, ಅದನ್ನು ಸವಿಸ್ತರವಾಗಿ ಎಲ್ಲವನ್ನ ನಮಗೆ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಅದು ಅಸೆಂಬ್ಲಿ ಇರುವಾಗ ಯಾವ ಸೈಡ್ ಭಾರತ ಧ್ವಜವನ್ನು ಆರಿಸಬೇಕು, ಅದು ಭಾರತ ಧ್ವಜವನ್ನು ಆರಿಸುವಂಥ ಕಂಬ ಎಷ್ಟು ಹೈಟ್ ಇರಬೇಕು ಎಲ್ಲವನ್ನ ಹೇಳಿಕೊಟ್ಟು ಮತ್ತೆ ಆ ಧ್ವಜವನ್ನು ಯಾವ ರೀತಿ ಮಡಿಸ. क्या बात है सर, क्या बात है सर, क्या बात है, ये बात है. ಇನ್ನೊಬ್ಬರಿದ್ದಾರೆ ನಮ್ಮ ಫಿಸಿಕಲ್ ಎಜುಕೇಶನ್ ಸ್ಟೂಡೆಂಟ್ ವೈಷ್ಣವಿ ಅಂತ, ಇವರು ಕೂಡ ಬಂದಿದ್ದಾರೆ. ಅಲ್ಲಿ ಇವ್ರ ಎಕ್ಸ್ಪೀರಿಯನ್ಸ್ ಏನು ಹೇಳಿದ್ರು. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಹೀಗೆ ಮಾಡಿದ್ರೆ ಫ್ಲಾಗ್ ಅನ್ನು ಹೇಗೆ ಮಾಡಿಸ್ಬೇಕು ಮತ್ತು ಹೇಗೆ ಹಾರಿಸಬೇಕು ಅಂತ ಹೇಳಿ ದಾಮೋದರ ಕನ್ನಡ ಮೀಡಿಯಮಲ್ಲಿ ತುಂಬ ಚೆನ್ನಾಗಿದೆ. ಈ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸೆಕ್ಯೂರಿಟಿ ಗಾರ್ಡ್ ಅವರ ಕೈಯಲ್ಲಿ ಈ ಧ್ವಜಾರೋಹಣವನ್ನು ಮಾಡಿಸಿದ್ದು. ಇವರು ದಾಮೋದರ ಸರ್, ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರುವವರು. ಮತ್ತೆ ಇಲ್ಲಿ ನಮ್ಮನ್ನು ಲೈನಾಗಿ ನಿಲ್ಲಿಸಿದ್ದಾರೆ. ಖುಷಿಯ ಸಂಗತಿ ಇವರ ಕೈಯಲ್ಲಿ ಒಂದು ಧ್ವಜಾರೋಹಣ ಮಾಡಿಸಿದ್ರು ಅಂತ, ಮತ್ತೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿಸ್ತಾ ಇರೋದು. ಇದು ಮುಖ್ಯವಾದ ವಿಷಯ. ಇಲ್ಲಿ ಹೆಚ್ಚಾಗಿ ಮಿಸ್ಟೇಕ್ಸ್ ಆಗ್ತದೆ, ಹಾಗಾಗಿ ಸರಿ ನೋಡ್ಕೋಬೇಕು. ಇನ್ನು ಫ್ಲಾಗ್ ಅನ್ನು ಯಾವ ರೀತಿ ಫೋಲ್ಡ್ ಮಾಡಬೇಕಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. खत्म. बाय बाय, टाटा, गुड बाय.